ಈಗ 20ನೇ ತಾರೀಕು ಸೋಷಿಯಾಲಜಿ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಮತ್ತು 10 ಅಂಕದ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ, ಇವೇ ಪ್ರಶ್ನೆ ನಾಳೆ ಎಕ್ಸಾಮಲ್ಲಿ ಬರುತ್ತೆ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಇಬ್ಬರಿಗೂ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ವಿಡಿಯೋನ ಕೊನೆ ತನಕ ನೋಡಿ. ಯಾವ್ಯಾವ ಕ್ವಶನನ್ನು ಓದಬೇಕು, ಏನೇನು ಮಾಡಬೇಕು ಅಂತ ಇಲ್ಲಿ 8 ರಿಂದ 10 ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡಿದರೆ ಇಡೀ ಬುಕ್ ಓದುವಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಫಿಕ್ಸ್ ಪ್ರಶ್ನೆ ಗೊತ್ತಾಗುತ್ತೆ, ಯಾವ್ಯಾವ ಕ್ವಶನ್ ಎಲ್ಲೆಲ್ಲಿ ಹೇಗೆ ಕೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅಲ್ಲಿ ಎಲ್ಲ ರೀತಿಯ PDF ನೋಟ್ಸ್ ಇದೆ ಅಂತ ಹೇಳ್ತಾ ನಡೀರಿ ವಿಡಿಯೋನ ಶುರು ಮಾಡೋಣ. ಜಸ್ಟ್ ನೀವು ಆಸ್ ಪರ್ ಮೈ ಗೈಡೆನ್ಸ್ ನೀವು ಫಾಲೋ ಮಾಡಿದರೆ ಇದಿಷ್ಟು ಕ್ವೆಶನ್ ನಾನು ಏನು ಕೊಡ್ತೀನಲ್ಲ ಇಷ್ಟು ಕ್ವೆಶನನ್ನು ಓದಿ ಆರಾಮಾಗಿ ಸ್ಕೋರ್ ಮಾಡ್ತೀರಾ. ನೋಡ್ತಾ ಹೋಗಿ. ಈಗ ದ್ವಿತೀಯ PUC ಸಮಾಜಶಾಸ್ತ್ರ ನೀಲಿ ನಕ್ಷೆ ಆಧಾರಿತ. ನೆಕ್ಸ್ಟ್ ಸ್ಲೈಡಲ್ಲಿ ಇಂಗ್ಲೀಷ್ ಮೀಡಿಯಂ ತೋರಿಸ್ತಾ ಇದ್ದೇನೆ. ಮೊದಲು ಕನ್ನಡ ಮೀಡಿಯಂ ಆದ ನಂತರ ಇಂಗ್ಲೀಷ್ ಮೀಡಿಯಂ ತೋರಿಸ್ತಾ ಇದ್ದೇನೆ. ನೋಡ್ತಾ ಹೋಗಿ. 1 ಅಂಕದ ಪ್ರಶ್ನೆ, ಅಧ್ಯಾಯ 1ರಲ್ಲಿ ಯಾವ್ಯಾವ ಕ್ವಶನನ್ನು ರೈಸ್ ಮಾಡ್ತಾರೆ ಅಂತ ಕೇಳೋದಾದರೆ ನೋಡೋದು. ಅಧ್ಯಾಯ 1ರಲ್ಲಿ 1 ಅಂಕದ 4 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ. ಇಲ್ಲಿ 10 ಅಂಕದ ಯಾವುದು ಫಿಕ್ಸ್ ಪ್ರಶ್ನೆ ಅನ್ನೋದನ್ನು ನಾನು ಅದನ್ನೇ ಕೊಡ್ತಾ ಇದ್ದೇನೆ. ಜಸ್ಟ್ ಅದನ್ನ ಆಲ್ರೆಡಿ ಅದರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ಜನಸಂಖ್ಯಾಶಾಸ್ತ್ರದ ಬೆಳವಣಿಗೆ ಕುರಿತು 5 ಅಂಶಗಳನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ, ಅದರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ಜಸ್ಟ್ ಅದನ್ನು ನೋಡ್ಕೊಂಬಿಡಿ. ಅದೇ ಕ್ವಶನ್ 20ನೇ ತಾರೀಕು ಬರುತ್ತೆ. ಡೆಮೋಗ್ರಫಿ ಪದದ ಉತ್ಪತ್ತಿಯನ್ನು ಎಂಬ ಪದದ ಉತ್ಪತ್ತಿ ತಿಳಿಸಿ. ಇವೆಲ್ಲ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇವಿಷ್ಟು ಕ್ವಶನನ್ನು ಓದ್ಬಿಡಿ, ಆರಾಮಾಗಿ 80ಕ್ಕೆ 80 ಅಂಕ ಆಗುತ್ತೆ. ನಾನು ಯಾವ್ಯಾವ ಕ್ವಶನ್ ಓದಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೇನೆ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. 2011ರ ಜನಗಣತಿಯಲ್ಲಿ ದಾಖಲಾಗಿರ್ತಕ್ಕಂಥ ಲಿಂಗಾನುಪಾತ ಪ್ರಮಾಣವನ್ನು ತಿಳಿಸಿ. ಇವೆಲ್ಲ ಪ್ರಶ್ನೆಯನ್ನು ನೀವು ಲಿಟ್ರಲಿ ಓದಿ ಜನಸಂಖ್ಯಾ ವಿಭಜಕ ವರ್ಷ ಕಮೆಂಟ್ ಮಾಡಿ ಹೇಳಿ ನನಗೆ ಯಾವುದು ಅಂತ. ಅದೇ ರೀತಿ ಏಕತೆ ಎಂದರೇನು, ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್. ಜಸ್ಟ್ ನಾನು ಸ್ಲೈಡ್ ಮಾಡಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ಅವನ್ನೆಲ್ಲ ನೋಡ್ತಾ ಹೋಗಿ. 2 ಅಂಕದ ಪ್ರಶ್ನೆ ಈ ಒಂದು ಅಧ್ಯಾಯದಿಂದ ಒಂದೇ ಒಂದು ಕೇಳ್ತಾರೆ. ಸೊ ಹೀಗಾಗಿ ಅದನ್ನು ನೋಡೋಣ. ಬೀಮಾರು ಏನನ್ನು ಸೂಚಿಸುತ್ತದೆ, ದೀಮಾರು ಏನನ್ನು ಸೂಚಿಸುತ್ತದೆ. ಇವೆರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಕೇಳುವಂತಹ ಬಹಳ ಸಾಧ್ಯತೆ ಇದೆ. ಹಾಗಂತ ಇವು ಎಲ್ಲ ಕ್ವಶನನ್ನು ಓದದೆ ಬಿಡೋಕ್ಕಾಗಲ್ಲ. ಇವನು ಕೆಳಗಿನ ಪ್ರಶ್ನೆಗಳನ್ನು ಓದಿ. ಈ ಒಂದು ಅಧ್ಯಾಯದಲ್ಲಿ ಮಿನಿಮಮ್ ಏನೇ ಇಲ್ಲ ಅಂತಂದ್ರೂ 1 ಅಂಕದ 2 ಅಂಕದ ಪ್ರಶ್ನೆ ಎರಡೂ ಕೂಡಿಸಿದ್ರೆ 250 ಪ್ರಶ್ನೆ ಆಗುತ್ತೆ. ಅವೆಲ್ಲ ಸಾರ್ಟ್ಔಟ್ ಮಾಡಿ ಫಿಲ್ಟರ್ ಮಾಡಿ ಇಷ್ಟು ಕ್ವಶನನ್ನು ತೆಗೆದಿದ್ದೇನೆ. 5 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ 5 ಪ್ರಶ್ನೆ ಇದೆ. ಇಲ್ಲಿ ನೋಡೋದಾದರೆ ಈ ಒಂದು ಪ್ರಶ್ನೆಯನ್ನು ಬಿಟ್ಟುಬಿಡಿ, ಓದಬೇಡಿ. ರಾಷ್ಟ್ರೀಯ ಭಾವೈಕ್ಯತೆ ಬಲಗೊಳಿಸುವಲ್ಲಿ ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯವರು ನೀಡಿರ್ತಕ್ಕಂಥ ಸಲಹೆ. ಯಾಕೆ ಈ ಕ್ವಶನ್ ಓದಬೇಡ ಅಂತ ಇದ್ದೀನಿ ಅಂತಂದರೆ, ಈ ಕಳೆದ ಬಾರಿ 2023 ಮಾರ್ಚ್ನಲ್ಲಿ ಈ ಒಂದು ಪ್ರಶ್ನೆಯನ್ನು ಆಲ್ರೆಡಿ ಕೇಳಿಬಿಟ್ಟಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಈ ಒಂದು ವರ್ಷ ಕೇಳೋಲ್ಲ. ಹಾಗಾಗಿ ಈ 3-4 ಪ್ರಶ್ನೆನ ಓದ್ಕೊಂಡ್ಬಿಡಿ. ಈ 4 ಪ್ರಶ್ನೆ ಇಂಪಾರ್ಟೆಂಟೇ. ಈಗ ಈ ಒಂದು ಚಾಪ್ಟರಿಂದ 5 ಅಂಕದ ಪ್ರಶ್ನೆಯನ್ನು ನಾನು ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಹೇಳ್ತಾ ಇಲ್ಲ. ಆದರೆ ಈ 4 ಪ್ರಶ್ನೆನ ನೀವು ಓದ್ಕೊಳ್ಳಿ. ಬೇಕಿದ್ದರೆ ನಾನು ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಕೊಡ್ತಾ ಇದ್ದೇನೆ, ನೆಕ್ಸ್ಟ್ ಸ್ಕ್ರೋಲಲ್ಲಿ ಕೊಡ್ತಾ ಇದ್ದೇನೆ. 6 ಪ್ರಶ್ನೆ ಬರೀಬೇಕು, ಅದನ್ನೆಲ್ಲ ನಾನು ಕೊಡ್ತಾ ಇದ್ದೇನೆ. 10 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತಂದರೆ ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಿ, ಭಾರತದಲ್ಲಿ ಕಾಣುವ ವೈವಿಧ್ಯತೆಯ ವಿಧಗಳನ್ನು ವಿವರಿಸಿ. ಇದೊಂದು ಪ್ರಶ್ನೆ ಆಯಿತು. ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣ ಮತ್ತು 5 ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದಕ್ಕೆ PTಗೆ ಉಪಸಂಹಾರ ಕಡ್ಡಾಯವಾಗಿ ಹಾಕಲೇಬೇಕಾಗುತ್ತೆ. ಈ 2 ಪ್ರಶ್ನೆಯನ್ನು ಲಿಟ್ರಲಿ ಓದ್ಕೊಂಡ್ಬಿಡಿ. ಒಂದು ಬ್ಯಾಕಪ್ ಕ್ವಶನ್ ಯಾವುದಪ್ಪ ಅಂತಂದರೆ ಏಕತೆಯನ್ನು ವ್ಯಾಖ್ಯಾನಿಸಿ, ಭಾರತದಲ್ಲಿ ಕಾಣುವ ಏಕತೆಯ ಅಂಶಗಳನ್ನು ವಿವರಿಸಿ. ಈ ಒಂದು 3 ಪ್ರಶ್ನೆಯನ್ನು ಓದ್ಕೊಳ್ಳಿ. ಜಸ್ಟ್ ಇನ್ನೊಂದು ಸ್ವಲ್ಪ ನಿಮ್ಗೇನಾದರೂ ಟೈಮ್ ಇದ್ದರೆ ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ, ಸವಾಲುಗಳು ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೂ ಒಂದು ಸಲ ಗ್ಲಾನ್ಸ್ ಮಾಡಿ ಇಟ್ಕೊಳ್ಳಿ. ಈ 2 ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಹೋಗೋಣ, 2ನೇ ಚಾಪ್ಟರ್ಗೆ ಹೋಗೋಣ. ಈಗ 2ನೇ ಅಧ್ಯಾಯದಲ್ಲಿ 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. 5 ಅಂಕದ ಯಾವುದೇ ಪ್ರಶ್ನೆ ಈ ಒಂದು ಚಾಪ್ಟರ್ ಮೇಲೆ ಕೇಳ್ತಾ ಇಲ್ಲ. ಸೊ ಹೀಗಾಗಿ ಈ ಒಂದು ಚಾಪ್ಟರ್ ಮೇಲೆ 5 ಅಂಕದ ಪ್ರಶ್ನೆ ಓದಲ್ಲ. ಪಕ್ಕಾಹಾರ ಎಂದರೇನು, ಬುಡಕಟ್ಟು ಪಂಚಶೀಲ ಪ್ರತಿಪಾದಕರು, ಅದನ್ನು ಗೊತ್ತಿದೆ ನಿಮಗೆ, ಕಮೆಂಟ್ ಮಾಡಿ ಹೇಳಿ. ಅದೇ ರೀತಿ ಲಿಂಗ ತಾರತಮ್ಯ ಎಂದರೇನು, ಇವೆಲ್ಲ ಕ್ವಶನ್ ಇಂಪಾರ್ಟೆಂಟ್. ಅದೇ ರೀತಿ 2 ಅಂಕದ ಪ್ರಶ್ನೆ ಇಲ್ಲಿದೆ. ಲಿಂಗ ಮತ್ತು ಲಿಂಗತ್ವವನ್ನು ವ್ಯಾಖ್ಯಾನಿಸಿ. 1-2-3 ಸಲ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಲಿಟ್ರಲಿ ಓದಲೇಬೇಕಾಗಿರ್ತಕ್ಕಂಥದ್ದು. ಪ್ರಬಲ ಜಾತಿ ಎಂದರೇನು ಕೇಳಿದ್ದಾರೆ. ಇವೆಲ್ಲ ಪ್ರಶ್ನೆನ ಲಿಟ್ರಲಿ ಓದ್ಕೊಳ್ಳಿ. ಇದಕ್ಕೆ ನೀವೆಲ್ಲ ಕೇಳ್ತೀರಾ, ಇದರ ಆನ್ಸರ್ ಎಲ್ಲಿದೆ ಅಂತ. ಸುಲಲಿತ ನೋಟ್ಸನ್ನು, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಸುಲಲಿತ ನೋಟ್ಸನ್ನು ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಮಾರ್ಕ್ ಮಾಡಿ, ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಯನ್ನು ಮಾರ್ಕ್ ಮಾಡ್ಕೊಳ್ಳಿ, ಅದಷ್ಟನ್ನು ಓದ್ಕೊಳ್ಳಿ. ಆರಾಮಾಗಿ 80ಕ್ಕೆ 80 ಸ್ಕೋರ್ ಆಗುತ್ತೆ. ಇಲ್ಲಿ ಇನ್ನೊಂದು ಡಿಫಿಕಲ್ಟ್ ಸಿಚುವೇಶನನ್ನು ನೋಡೋದಾದರೆ ಇಲ್ಲಿ 10 ಅಂಕದ 1 ಪ್ರಶ್ನೆನ ಕೇಳಲಾಗುತ್ತೆ. 10 ಅಂಕದ 1 ಪ್ರಶ್ನೆ ಕೊಡ್ತಾ ಇದ್ದಾರೆ. ಇಲ್ಲಿ ಜಾತಿಯ ಪ್ರಮುಖ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ, ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಲಕ್ಷಣಗಳನ್ನು ವಿವರಿಸಿ. 2 ಪ್ರಶ್ನೆಯೂ ಒಂದೇ, ಅದಕ್ಕೆ ಕೇಳುವಂತಹ ವಿಧ, ಕೇಳುವಂಥ ರೀತಿ ಇಲ್ಲಿ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೊ ಹೀಗಾಗಿ 2 ಪ್ರಶ್ನೆ ಒಂದೇ, ಏನು ಕನ್ಫ್ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಪರಿಶಿಷ್ಟ ಪಂಗಡಗಳ ಸಮಸ್ಯೆ ಕುರಿತು ಬರೀ 2020 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದನ್ನು ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡಿ. ಆದರೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ವಿವರಣೆ ನೀಡಿ. 2019 ಮಾರ್ಚ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ.
ಇದು ಒಂದು ಪ್ರಶ್ನೆ, ಇವು ಎರಡು ಪ್ರಶ್ನೆ ಸ್ವಲ್ಪ ಓದ್ಕೊಂಡಿಟ್ಕೊಳ್ಳಿ, ಯಾಕಂತಂದರೆ ಹೇಳೋಕ್ಕಾಗಲ್ಲ. ಸೋಷಿಯಾಲಜಿ ಎಕ್ಸಾಮ್ ನಾಳೆ ಸ್ವಲ್ಪ ಕ್ವೈಟ್ ಡಿಫಿಕಲ್ಟ್ ಬರುವಂಥ ಚಾನ್ಸಸ್ ಇದೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಅಧ್ಯಾಯ 3, ಇಲ್ಲಿ 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ. ಸೊ ಇಲ್ಲಿ ನೋಡೋದಾದರೆ ಕ್ವೆಶ್ಚನನ್ನು ಯಾವ ರೀತಿ ತೆಗಿತಾರೆ ಇದ್ದಾರೆ ಅಂತಂದರೆ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ, ಅವ್ರು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಅಂತಂದರೆ ಡೈನಾಮಿಕ್ ರೀತಿ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ MCQ ಪ್ರಶ್ನೆಯಲ್ಲಿ ಬಿಟ್ಟ ಸ್ಥಳ. ಸೊ ಹೀಗಾಗಿ ಎಲ್ಲವನ್ನ ಲಿಟ್ರಲಿ ಓದ್ಕೊಳ್ಳಿ. ಹೊಂದಿಸಿ ಬೇರೆ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, MCQ ಈ ಮೂರರಲ್ಲಿ ಸ್ವಲ್ಪ ಕ್ವೈಟ್ ಡಿಫಿಕಲ್ಟ್, ಸ್ವಲ್ಪ ಡಿಫಿಕಲ್ಟ್ ಇರಲ್ಲ, ಅದು ಡಿಫಿಕಲ್ಟ್ ಥರ ಮಾಡಿ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. 1 ಅಂಕದ ಪ್ರಶ್ನೆ, ಲಿಜ್ಜತ್ನ ಕಚೇರಿಯಲ್ಲಿದೆ ಮುಂಬೈ. ಇದು ಕ್ವೆಶ್ಚನ್ ತುಂಬ ಇಂಪಾರ್ಟೆಂಟ್. ಲ್ಯಾಂಪ್ನ ವಿಸ್ತರಿಸಿ, ಇದನ್ನು ನೋಡ್ಕೊಂಬಿಡಿ. ಸ್ತ್ರೀ ಶಕ್ತಿಯನ್ನು ಯಾವ ವರ್ಷ ಜಾರಿಗೊಳಿಸಲಾಯಿತು? 2000 ಮತ್ತು 2001. ಇವೆಲ್ಲ ಕ್ವಶನನ್ನು ಲಿಟ್ರಲಿ ಸುಲಭ ಇಂಟರ್ನ್ಯಾಷನಲ್ ಅಂದ ತಕ್ಷಣ ನಿಮ್ಗೆ ನೆನಪಿಗೆ ಬರಬೇಕು, ಬಿಂದೇಶ್ವರ್ ಪಾಠಕ್. ಇಷ್ಟೇ. ಇದೆಲ್ಲ ಆಯಿತು. ಮೂಕನಾಯಕ ಪತ್ರಿಕೆ ಆರಂಭಿಸಿದವರು ಯಾರು? ಭೀಮಸೇನ ಸಂಘಟನೆಯನ್ನು ಪ್ರಾರಂಭಿಸಿದವರು ಯಾರು? ಇವೆರಡು ಪ್ರಶ್ನೆ ಇಂಪಾರ್ಟೆಂಟ್, ಇದಿಷ್ಟನ್ನು ನೋಡ್ಕೊಳ್ಳಿ. ಅದೇ ರೀತಿ 2 ಅಂಕದ ಒಂದು ಸ್ವಲ್ಪ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ. ಇವನು ಸ್ತ್ರೀಶಕ್ತಿಯ 2 ಗುರಿಗಳನ್ನು ಬರೆಯಿರಿ. ಸ್ತ್ರೀಶಕ್ತಿಯ 2 ಗುರಿ ಇಂಪಾರ್ಟೆಂಟ್ ಪ್ರಶ್ನೆ, ಪದೇ ಪದೇ ಈ ಪ್ರಶ್ನೆ ರಿಪೀಟ್ ಆಗಿದೆ. ಸ್ತ್ರೀಶಕ್ತಿ ಎಂದರೇನು? ಮಹಿಳಾ ಸಬಲೀಕರಣ ಎಂದರೇನು? ಸ್ವಸಹಾಯ ಸಮೂಹಗಳೆಂದರೇನು? ನಬಾರ್ಡನ್ನು ವಿಸ್ತರಿಸಿ. ಇದಾಯಿತು. 10 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ 2 ಕೊಡ್ತಾ ಇದ್ದೇನೆ. ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ಪಾತ್ರ, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮ. ಇವು 2 ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಬೇಕಂತಂದರೆ ಇನ್ನೂ ಹೆಚ್ಚುವರಿ ಓದಿಗಾಗಿ, ಹೆಚ್ಚುವರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಯಾವುದೇ ಕ್ವಶನ್ ಕೇಳಿದ್ರು ಓದೋಕ್ಕೆ ಅಷ್ಟೊಂದು ನಿಮ್ಗೆ ಕಟ್ಸ್ ಇರಬೇಕು. ಸೊ ಹೀಗಾಗಿ ಮಹಿಳಾ ಸಬಲೀಕರಣ ತಂತ್ರಗಳನ್ನ ಇದು 1 ಸಲ ಕೇಳಿದ್ದಾರೆ, ಇದೇನು ಅಷ್ಟು ಅವಶ್ಯಕತೆ ಇಲ್ಲ. ಆದರೆ ಇದು 1 ಸಲ ಕೇಳಿದರೆ ಇದನ್ನ ಬಿಟ್ಟರು 1, 2, 3 ಈ 3 ಪ್ರಶ್ನೆನ ಲಿಟ್ರಲಿ ಓದ್ಕೊಂಬಿಡಿ. ಈ 3ರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಸ್ವಲ್ಪ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗುತ್ತೆ. ಸೊ ಹೀಗಾಗಿ ಈ 3 ಪ್ರಶ್ನೆಯನ್ನು ಓದಿ. ಇನ್ನಿದೆ ನೋಡಿ, ಈಗ ಸ್ಕೋರ್ ಮಾಡುವಂಥ ಚಾಪ್ಟರ್ ಬಂತು. ಅಧ್ಯಾಯ 4 ಭಾರತದಲ್ಲಿ ಕುಟುಂಬ, ಅವಿಭಕ್ತ ಕುಟುಂಬ. ಇಲ್ಲಿ 1 ಅಂಕದ 1 ಪ್ರಶ್ನೆ, 5 ಅಂಕದ 2 ಪ್ರಶ್ನೆ. ಈ 5 ಅಂಕದ 2 ಪ್ರಶ್ನೆ ಲಿಟ್ರಲಿ ಈ ಚಾಪ್ಟರಿಂದ ಕೇಳ್ತಾರೆ. ಈ ಚಾಪ್ಟರಿಂದ 5 ಅಂಕದ ಯಾವುದೇ ಕ್ವಶನ್ ಕೊಟ್ಟರು ಓದಲೇಬೇಕಾಗುತ್ತೆ. ಸೊ ಹೀಗಾಗಿ 2 ಕ್ವಶನ್ ಯಾವ್ದು ಕೇಳ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಈಗ ಇದನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಗಳು, ತರವಾಡ ಎಂದರೇನು? ಕರ್ತ ಎಂದರೇನು? ಇಲ್ಲಂ ಎಂದರೇನು? ಭಾರತದಲ್ಲಿ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರು ಯಾರು? ಕಮೆಂಟ್ ಮಾಡಿ ಹೇಳಿ. ಅದೇ ರೀತಿ ಕರ್ಣವನ್ ಎಂದರೆ ಯಾರು? ತವಳಿ ಎಂದರೇನು? ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು? ಕಮೆಂಟ್ ಮಾಡಿ. 5 ಅಂಕದ ಪ್ರಶ್ನೆಗಳಿಗೆ ಬಂದ್ವಿ. ಇವಾಗ 5 ಅಂಕದ ಪ್ರಶ್ನೆಯಲ್ಲಿ ಟೋಟಲ್ ಆಗಿ 7 ಪ್ರಶ್ನೆ ಇದೆ. ಈ ಚಾಪ್ಟರಿಂದ ಪೂರ್ತಿ ಕೇಳಿರ್ತಕ್ಕಂಥ ಪ್ರಶ್ನೆ 7. ನಾವು ಓದಬೇಕಾಗಿರೋದು ಎಷ್ಟು ಅಂತ ಇಲ್ಲಿ ನೋಡ್ತಾ ಹೋಗೋಣ. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು 2023ರಲ್ಲಿ 22ರಲ್ಲಿ ಕೇಳಿದ್ದಾರೆ. 23ರಲ್ಲೂ ಸಹ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ. ಆದರೂ ಈ ಸಲ ಇದನ್ನು ಓದಲೇಬೇಕು. 5 ಪಾಯಿಂಟ್ ಇದೆ. ಇದ್ರ ಮೇಲೆ ನಾನು ಎಲ್ಲ ಕ್ಲಾಸಸ್ಸನ್ನು ಮಾಡ್ತಾ ಇರ್ತೇನೆ, ಏನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಈಸಿಯಾಗಿರುತ್ತೆ. ಡೋಂಟ್ ವರಿ ಅಬೌಟ್. ಅವಿಭಕ್ತ ಕುಟುಂಬದ 5 ಗುಣಲಕ್ಷಣ ಓದಲೇಬೇಕು, ಕಡ್ಡಾಯವಾಗಿ ಓದಿ. ಇಲ್ಲಿ ಅವಿಭಕ್ತ ಕುಟುಂಬದ ಅನುಕೂಲತೆ ಅನಾನುಕೂಲತೆ 2ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ಈಗ ಇನ್ನೊಂದು ನೋಡೋದಾದರೆ ತರವಾಡು ಅಥವಾ ಮಾತ್ರ ನರ್ಸಿಂಗ್ನವರ ಪಿತೃಪ್ರಧಾನ ಕುಟುಂಬ ತರವಾಡು, ಈ 2 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ಈ 2 ಪ್ರಶ್ನೆಯಲ್ಲಿ ಅಂದರೆ ಒಂದು ಟಿಪ್ಪಣಿ ಬರೆಯಿರಿ ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಒಂದು ಟಿಪ್ಪಣಿ ಬರೆಯಿರಿ ಕೇಳ್ತಾರೆ. ಈ 2 ಪ್ರಶ್ನೆಯನ್ನು ಓದಿಟ್ಕೊಳ್ಳಿ. ಅವಿಭಕ್ತ ಕುಟುಂಬದ ಅನುಕೂಲ ಅನಾನುಕೂಲ ಇವೆರಡರಲ್ಲಿ ಒಂದು ಕೇಳ್ತಾರೆ, ಓದ್ಕೊಂಡಿಟ್ಕೊಳ್ಳಿ. ಇಲ್ಲಿ ಬ್ಯಾಕಪ್ ಕ್ವಶನ್ ಇರುತ್ತೆ. ಬ್ಯಾಕಪ್ ಕ್ವಶನ್ ಯಾವುದಪ್ಪ ಅಂತಂದರೆ ಕುಟುಂಬದ ಪರಿವರ್ತನೆಗೆ 5 ಕಾರಣಗಳು. ಈ ಒಂದು ಚಾಪ್ಟರಿಂದ ಸ್ವಲ್ಪ ಕ್ವಶನ್ ಡಿಫ್ರೆಂಟ್ ಆಗುತ್ತೆ. ಈ 3-4 ಕ್ವಶನನ್ನು ಲಿಟ್ರಲಿ ಓದ್ಕೊಳ್ಳಿ. ತುಂಬ ಏನು ಕನ್ಫ್ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. 5 ಪಾಯಿಂಟ್ ಇದೆ. ನೀವು ಪಾಯಿಂಟನ್ನು ಹಾಕಿ ಆ್ಯಸ್ ಇಟ್ ಈಸ್ ಪಾಯಿಂಟನ್ನು ಹಾಕಿ ಜನರಲ್ ಆಗಿ ಬರೆದ್ರು 5ಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ. ನಾನೆಲ್ಲ ಹೇಳ್ತೀನಿ ಟಾಪರ್ ಥರ ಯಾವ ರೀತಿ ಉತ್ತರವನ್ನು ಬರೆಯೋದು ಅಂತ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾಡೋಣ. ಅಧ್ಯಾಯ 5ರಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, 2 ಮಾರ್ಕ್ಸಿನ ಕ್ವಶನ್ಗೆ ಈ ಒಂದು ಚಾಪ್ಟರ್ನ ಚೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದೇ ರೀತಿ 5 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ ಇಲ್ಲಿ ಫಿಕ್ಸ್ ಕೊಡ್ತೀನಿ ಯಾವ್ದು ಬರುತ್ತೆ ಈ ವರ್ಷ ಅಂತ. ಅದೇ ರೀತಿ 1 ಅಂಕದ ಪ್ರಶ್ನೆಗಳನ್ನು IRDP ವಿಸ್ತರಿಸಿ, ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಎಂಬ ಗ್ರಂಥದ ಕರ್ತ ಯಾರು? ಇವೆಲ್ಲ ಪ್ರಶ್ನೆಯನ್ನು ನೋಡ್ತಾ ಹೋಗಿ. ಹಸಿರು ಕ್ರಾಂತಿಯ ಪಿತಾಮಹ ಯಾರು? MS ಸ್ವಾಮಿನಾಥನ್. ಇವೆಲ್ಲ ಪ್ರಶ್ನೆಯನ್ನು ನೋಡ್ತಾ ಹೋಗಿ. ಇದಿಷ್ಟ ಆಯಿತು. 2 ಅಂಕದ ಪ್ರಶ್ನೆಗಳು, ಭಾರತೀಯ ಗ್ರಾಮದ 2 ಲಕ್ಷಣ ಗೊತ್ತಿದೆ. ಈ 2 ಲಕ್ಷಣವನ್ನು ನೋಡ್ತಾ ಹೋಗಿ. ಕೊಳಚೆ ಪ್ರದೇಶದ 2 ಲಕ್ಷಣ, ಗ್ರಾಮಾಧ್ಯಯನದ ಯಾವುದಾದ್ರೂ ಒಂದು ಮಹತ್ವವನ್ನು ತಿಳಿಸಿ. ಇದಿಷ್ಟಾಯಿತು. ಗ್ರಾಮೀಣ ಅಭಿವೃದ್ಧಿಯ ವ್ಯಾಖ್ಯಾನಿಸಿ. ಕೊಳಚೆ ಪ್ರದೇಶ ಎಂದರೇನು? ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 2 ಕ್ವಶನ್ ಕೇಳೋದ್ರಿಂದ ಯಾವ್ದು ಕೇಳ್ತಾರೆ ಅಂತ ಸ್ವಲ್ಪ ಕ್ವೈಟ್ ಡಿಫಿಕಲ್ಟ್ ಆಗೋದ್ರಿಂದ ಈ ಎಲ್ಲ ಕ್ವಶನನ್ನು, ಈ ಒಂದು 10 ಕ್ವಶನನ್ನು ಲಿಟ್ರಲಿ ಓದಿ. ಇದರ ಆನ್ಸರನ್ನು ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಇಲ್ಲಿ ಸ್ವಲ್ಪ ನಾನು ಇಲ್ಲಿ ನೋಡಿ, ಈಗ ನಾನು ಹೇಳೋ ಕ್ವಶನನ್ನು 5 ಅಂಕಕ್ಕಾದರೂ ಕೇಳ್ಬೋದು, 10 ಅಂಕಕ್ಕಾದರೂ ಕೇಳ್ಬೋದು. ಜಸ್ಟ್ ನೋಡ್ತಾ ಹೋಗಿ. ಗ್ರಾಮ ಪಂಚಾಯತಿ ಕಾರ್ಯಗಳನ್ನು ವಿವರಿಸಿ. ಇದನ್ನು ನಾವು ಲಿಟ್ರಲಿ ಓದಲೇಬೇಕು.
5 ಸಲ ರಿಪೀಟ್ ಆಗಿದೆ. ಈ ಕ್ವಶನ್ 5 ಸಲ ರಿಪೀಟ್ ಆಗಿದೆ. ಸೊ ಇದನ್ನು ಓದಿ. ಇದು ಎರಡು ಒಂದೇ, ಗ್ರಾಮ ಪಂಚಾಯತಿ ಪಂಚಾಯತ್ ರಾಜ್ ಎರಡೂ ಪ್ರಶ್ನೆ ಒಂದೇ. ಇದು ಒಂದೇ ಒಂದು ಕ್ವಶನ್, ಏನು ಜಸ್ಟ್ ಕ್ವೈಟ್ ಡಿಫ್ರೆಂಟ್ ಆಗಿ ಕ್ವಶನ್ ಕೇಳೋ ರೀತಿಯನ್ನು ಚೇಂಜ್ ಮಾಡಿದ್ದಾರೆ. ಗ್ರಾಮಾಧ್ಯಯನದ ಮಹತ್ವ, ಗ್ರಾಮಗಳ ಲಕ್ಷಣ, ಈ ಎರಡು ಕ್ವಶನ್ನ 10 ಅಂಕಕ್ಕಾದರೂ ಕೇಳ್ಬೋದು, 5 ಅಂಕಕ್ಕಾದರೂ ಕೇಳ್ಬೋದು. ನೀವು 10 ಅಂಕಕ್ಕೆ ನೀವು ಓದ್ಬಿಟ್ರಿ ಅಂದರೆ 5 ಅಂಕಕ್ಕೆ ಕೇಳಿದ್ರು ಬರೀತೀರಾ, ಅದೇ ರೀತಿ 10 ಅಂಕದ ಕ್ವಶನ್ ಕೇಳಿದ್ರು ಬರೀತೀರಾ. ಸಿಂಪಲ್. ಗ್ರಾಮಾಧ್ಯಯನ ಮಹತ್ವವನ್ನು ಆಲ್ರೆಡಿ 2023ರಲ್ಲಿ ಕೇಳಿದ್ದಾನೆ. ಈ ಸಲ ಕೇಳುವಂತಹ ಚಾನ್ಸಸ್ ಇಲ್ಲ. ಗ್ರಾಮದ ಲಕ್ಷಣಗಳನ್ನು ಬರೀರಿ. ಒಂದು ಈಸಿ ಕ್ವಶನನ್ನು ತೆಗಿಬೇಕಾಗುತ್ತೆ, ಒಂದು ಈಸಿ ಕ್ವಶನ್ ಬರಲೇಬೇಕು. ಸೊ ಇವೆರಡನ್ನು ಓದ್ಕೊಳ್ಳಿ. ಮತ್ತು ಅದರ ಕೆಳಗಡೆ ನೋಡೋದಾದರೆ ಭಾರತೀಯ ಗ್ರಾಮಗಳ 10 ಅಂಕದ ಪ್ರಶ್ನೆಗೆ ನೋಡೋದಾದರೆ 10 ಅಂಕದ ಪ್ರಶ್ನೆಯನ್ನು ನಾವೀಗ ನೋಡಬೇಕಾಗತ್ತೆ. ಗ್ರಾಮದ ಅಧ್ಯಯನ ಮಹತ್ವವನ್ನು ತಿಳಿಸಿ, ಇದು ಆಲ್ರೆಡಿ ಓದ್ಬಿಟ್ಟು 5 ಅಂಕದ ಪ್ರಶ್ನೆಯಲ್ಲಿ ಓದ್ಬಿಟ್ಟು 5 ಪಾಯಿಂಟ್ಸ್ ಇದೆ. ಇದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಅಷ್ಟೇ. ನೀವು ನಾನು ಆ್ಯಸ್ ಪರ್ ನಾನು ಕ್ಲಾಸನ್ನು ನೋಡಿದರೆ ನೀವು ಆರಾಮಾಗಿ ಪಾಸ್ ಆಗ್ತೀರಿ, ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗ ಅಧ್ಯಾಯ 6ರಲ್ಲಿ ನೋಡೋದಾದರೆ 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 5 ಅಂಕದ 2 ಪ್ರಶ್ನೆ. ಯಾಕೆ ಈ ಆ್ಯನಾಲಿಸಿಸ್ ಮೂಲಕ ನಾವು ಓದಬೇಕಂತಂದರೆ ಕ್ವಶನ್ ಇವೇ ಬರುತ್ತೆ, ಏನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಈ ಕ್ವಶನ್ ನಾಳೆ ಬಂದೇ ಬರುತ್ತೆ ಎಕ್ಸಾಮಲ್ಲಿ. 1 ಅಂಕದ ಪ್ರಶ್ನೆ ಇಲ್ಲಿ ಕೇಳ್ತಾ ಇದ್ದಾರೆ, 1 ಅಂಕದ 3 ಪ್ರಶ್ನೆ ಕೇಳ್ತಾ ಇದ್ದಾರೆ. MCQ ಅಲ್ಲಿ 1 ಬರುತ್ತೆ, ಹೊಂದಿಸಿ ಬರೆಯಿರಿ 1, ಮತ್ತು ಅದೇ ರೀತಿ ಬಿಟ್ಟ ಸ್ಥಳದಲ್ಲಿ 1. ಈ 3 ಕ್ವಶನ್ ಇಲ್ಲಿ ಕೊಟ್ಟಿದ್ದೀನಿ ನಾನು, ಇವನ್ನ ಓದ್ತಾ ಹೋಗಿ. 2 ಅಂಕದ 1 ಪ್ರಶ್ನೆ, 5 ಅಂಕದ 2 ಪ್ರಶ್ನೆಯನ್ನು ಕೇಳಾಗುತ್ತೆ. ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ, ಈ ಪ್ರಶ್ನೆಯನ್ನು ನೋಡ್ತಾ ಹೋಗಿ. 5 ಅಂಕದ 2 ಪ್ರಶ್ನೆಯಲ್ಲಿ 5 ಅಂಕದ 2 ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 1, 2, 3, 4, ಈ 4ರಲ್ಲಿ 2 ಪ್ರಶ್ನೆ ಬರುತ್ತೆ. ಈ 4 ಕ್ವಶನಲ್ಲಿ 2 ಪ್ರಶ್ನೆ ಬರುತ್ತೆ. ಸೊ ಇದನ್ನು ಲಿಟ್ರಲಿ ಇವು ಕ್ವಶನನ್ನು ಓದ್ಕೊಂಡು ಹೋಗಿ. ಇನ್ನೊಂದು ವಾರ್ತಾವಾಹಿನಿಯ ಬಗ್ಗೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಒಂದು ಕ್ವಶನ್ ಇದೆ. ಅದು ನಿಮಗೆ ಜನರಲ್ ನಾಲೆಜ್ ಕ್ವಶನ್. ಅದು ಯಾವ್ಯಾವ ಚಾನಲ್ ಇದೆ ಏನೇನು ಅಂತ ಆರಾಮಾಗಿ ಅದನ್ನು ಬರೀತೀರಾ. ಜನರಲ್ ನಾಲೆಜ್ ಕ್ವಶನ್ ಅದು. ಇಲ್ಲಿ ನಾನು ಜಸ್ಟ್ ಮೆನ್ಷನ್ ಮಾಡಿಲ್ಲ ಅಷ್ಟೇ. ಕರ್ನಾಟಕದಲ್ಲಿ ಇರ್ತಕ್ಕಂಥ ವಾರ್ತಾವಾಹಿನಿಗಳ ಕುರಿತು ಟಿಪ್ಪಣಿ ಬರೀರಿ ಅಂತ ಒಂದು ಕ್ವಶನ್ ಇದೆ. ಅದನ್ನು ಯಾವ್ಯಾವ ನ್ಯೂಸ್ ಚಾನಲ್ ಇರುತ್ತಲ್ಲ, ಆ ನ್ಯೂಸ್ ಚಾನಲ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. TV9 ಆಗಿರ್ಬೋದು, ಈ ಪಬ್ಲಿಕ್ TV, ಇವೆಲ್ಲ ಚಾನಲ್ನ ಹಾಕಿ ಸ್ವಲ್ಪ ವಿವರಣೆ ಕೊಟ್ಟರೆ 5 ಅಂಕ ಅಲ್ಲಿ ಸಿಗುತ್ತೆ. ನೀವು ಅದನ್ನು ಜನರಲ್ ನಾಲೆಜ್ ಕ್ವಶನ್ ಅದು, ಅದನ್ನೊಂದು ನೋಡ್ಕೊಳ್ಳಿ. ಈ 4 ಕ್ವಶನಲ್ಲಿ 2 ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ. ಮ್ಯಾಕ್ಡೊನಾಲ್ಡೀಕರಣದ ತತ್ವಗಳನ್ನು ಕುರಿತು ಬರೀರಿ. ಇದೊಂದು ಎಕ್ಸ್ಟ್ರಾ ಕ್ವಶನ್, ಬ್ಯಾಕಪ್ ಕ್ವಶನ್ ಅಂತ ಕೊಟ್ಟಿದ್ದೀನಿ ಅಷ್ಟೇ. ಅಧ್ಯಾಯ 7ರಲ್ಲಿ 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 5 ಅಂಕದ 2 ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. 5 ಅಂಕದ 2 ಕ್ವಶನ್ ಇರೋದ್ರಿಂದ 1 ಅಂಕದ ಕ್ವಶನ್ ಎಲ್ಲ ಇಲ್ಲಿ ನೋಡ್ತಾ ಹೋಗಿ. 2 ಅಂಕದ ಕ್ವಶನ್ ಇಲ್ಲಿ ಕೊಟ್ಟಿದ್ದೇನೆ, ಜಸ್ಟ್ ನೋಡ್ತಾ ಹೋಗಿ. 5 ಅಂಕದ ಪ್ರಶ್ನೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದ್ದಾನೆ. 5 ಅಂಕದ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ನೋಡಿ, ಈ 2 ಕ್ವಶನನ್ನು ಸ್ವಲ್ಪ ಈ ಮಲಪ್ರಭಾ ಹೋರಾಟಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ಇರಲಿ, ಇದನ್ನು ಸ್ವಲ್ಪ ಸ್ಕಿಪ್ ಮಾಡಿದ್ರು ಏನು ಅಭ್ಯಂತರ ಇಲ್ಲ. ಆದರೆ ನಾನು ಹೇಳೋದು ಏನಂತಂದರೆ ಈ 6ಕ್ಕೆ 6 ಕ್ವಶನ್ ಓದ್ಬಿಡಿ. ಯಾಕಂತಂದರೆ ಇವೆಲ್ಲ ಪ್ರಶ್ನೆಯನ್ನು ಪದೇ ರಿಪೀಟ್ ಆಗ್ತಾ ಇದೆ, ಕೇಳ್ತಾನೆ ಇದ್ದಾನೆ. ಈ 6 ಪ್ರಶ್ನೆಯನ್ನು ಓದಿದರೆ ಇದರಲ್ಲಿ 2 ಪ್ರಶ್ನೆ ಬರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಫಿಕ್ಸ್ ಪ್ರಶ್ನೆ ಅಂತ ನಾವು ಅಲ್ಲಿ ಕಳೆದ ಒಂದು ಅಧ್ಯಾಯದಲ್ಲಿ ನೋಡಿದ್ವಿ. ಇದೇ ಪ್ರಶ್ನೆ ಇಲ್ಲಿ 4ರಲ್ಲಿ 2 ಬಂದೇ ಬರುತ್ತೆ ಅಂತ ಹೇಗೋ ಹೇಳಿದ್ವಿ. ಆದರೆ ಈ ಒಂದು ಚಾಪ್ಟರಲ್ಲಿ ನೋಡೋದಾದರೆ ಇಲ್ಲಿ ಕ್ಯಾಥೋಲಿನ್ ಗೌ ಪ್ರಕಾರ ಇದು ಒಂದು ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ರಾಜ್ಯ ರೈತ ಸಂಘದ ಪ್ರಮುಖ ಹೋರಾಟಗಳನ್ನು ವಿಶ್ಲೇಷಿಸಿ ಹಿಂದುಳಿದ ವರ್ಗಗಳ ಹೋರಾಟದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ಈ ಕ್ವಶನ್ 3 ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಈ 3 ಕ್ವಶನನ್ನು ಓದ್ಕೊಳ್ಳಿ. ಇದು ಮಹಿಳಾ ಚಳವಳಿ ಸ್ವಲ್ಪ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಅದೇ ರೀತಿ ಮಲಪ್ರಭಾ ಹೋರಾಟಕ್ಕೆ ಸಹಾಯವಾಗಿರ್ತಕ್ಕಂಥ ಅಂಶಗಳು, ಇದನ್ನು ಕಳೆದ ಬಾರಿ ಕೇಳಿದ್ರು. ಇರಲಿ, ಇದನ್ನು ಏನು ನೋಡ್ಕೊಳ್ಳಿ, ಒಂದ್ಸಲ ಜಸ್ಟ್ ಗ್ಲಾನ್ಸ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಾಸಸನ್ನು ಮಾಡ್ತೀನಿ. 5 ಅಂಕದ ಪ್ರಶ್ನೆ ಇಲ್ಲಿ ನೋಡ್ಕೊಳ್ಳಿ. 8ನೇ ಅಧ್ಯಾಯ, ಕೊನೆಯ ಅಧ್ಯಾಯ, 1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. 5 ಅಂಕದ 1 ಪ್ರಶ್ನೆ, ಇಲ್ಲಿ 5 ಅಂಕದ ಪ್ರಶ್ನೆಯನ್ನು ನೋಡಿ ಯಾವ್ದು ಬರೀತೀರಾ. ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದೀನಿ. ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ. ಅದೇ ರೀತಿ 2 ಅಂಕದ ಪ್ರಶ್ನೆ 2 ಕೇಳೋದ್ರಿಂದ ಇವೆರಡು ಇಷ್ಟರಲ್ಲೇ ಕೊಡಲೇಬೇಕು. ಇಲ್ಲಿ ಈ 4 ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಇದರಲ್ಲಿ ಆಧುನೀಕರಣ ಒಂದು, ಬಾರ್ಬಿ ಗೊಂಬೆ, ಜಾಗತೀಕರಣಕ್ಕೆ ಅಂಶಗಳು, ಈ 3ರಲ್ಲಿ ಒಂದು ಕ್ವಶನ್ ಬರಲೇಬೇಕು. ಇದಿಷ್ಟನ್ನು ಓದ್ಕೊಳ್ಳಿ. ಈಗ ಇಂಗ್ಲೀಷ್ ಮೀಡಿಯಮ್ ನೋಡೋದಾದರೆ, ಇಂಗ್ಲೀಷ್ ಮೀಡಿಯಮ್ನ ಕ್ವಶನನ್ನು ನೋಡೋದಾದರೆ, ಈಗ ಇಂಗ್ಲೀಷ್ ಮೀಡಿಯಮ್ ಕ್ವಶನನ್ನು ತೋರಿಸ್ತಾ ಇದ್ದೇನೆ. ಇದೇ ಕ್ವಶನ್ ಬರುತ್ತೆ. ಈ ಕ್ವಶನನ್ನು ಲಿಟ್ರಲಿ ಓದ್ಕೊಳ್ಳಿ. ಆಲ್ರೆಡಿ ನಾನು ಕನ್ನಡ ಮೀಡಿಯಲ್ಲಿ ಯಾವ್ಯಾವ ಕ್ವಶನ್ ಓದಬೇಕಂತ ಹೇಳಿದ್ದೀನಿ. ಆ ಕ್ವಶನ್ ಇಲ್ಲಿ ಕೊಟ್ಟಿದ್ದೇನೆ, ಜಸ್ಟ್ ನೋಡ್ತಾ ಹೋಗಿ. ಚಾಪ್ಟರ್ 1, ಎಕ್ಸ್ಪ್ಲೇನ್ ದ ಒರಿಜಿನ್ ಆಫ್ ದ ವರ್ಡ್ ಆಫ್ ಡೆಮೋಗ್ರಫಿ. ವಾಟ್ ಈಸ್ ದ ಲಿಂಗ್ವಿಸ್ಟಿಕ್ಸ್, ವಾಟ್ ಈಸ್ ಯೂನಿಟಿ,
Karnataka sex ratio as per 2011 census. What is Bhimaru? What is Dhimaru meaning? Define the national sentiment. ಇವೆಲ್ಲ ಪ್ರಶ್ನೆಯನ್ನು ನೋಡ್ತಾ ಹೋಗಿ. ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೇನೆ ಈ ಪ್ರಶ್ನೆ. ದೀಸ್ ಆರ್ ಆಲ್ ಕ್ವೆಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಯು ಹ್ಯಾವ್ ಟು ರೀಡ್ ದೀಸ್ ಕ್ವೆಶನ್ಸ್. These are questions are mandatory to read these. Chapter 2, 1 mark question. What is solid food? Define gender and sexuality. What is a dominant caste? Which means Prabala Jati. Chapter 3, 2 mark questions. These are all 2 mark questions. 10 mark questions. Chapter 3. The family in India. Chapter 4. Two mark questions. ಇವೆಲ್ಲ ಕ್ವಶನನ್ನು ಓದ್ತಾ ಹೋಗಿ. ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಸ್ಕ್ರೋಲ್ ಮಾಡಿ. ಇವೆಲ್ಲ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸ್. ಕ್ವಶನ್ಸ್ ಆಫ್ 5 marks. At the end of this video, chapter 8, 1 mark question, 2 mark question, and one more thing, 5 mark questions. Okay, I hope ಈ ಎಲ್ಲ ಕ್ವಶನ್ಸ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಾಳೆ ಎಕ್ಸಾಮಲ್ಲಿ ಚೆನ್ನಾಗಿ ಬರೀತೀರಾ.